ದಂಡಂ ದಶಗುಣಂ ಭವೆ ಭವೆ. ನಮ್ ರೈತ ನಮ್ ರೈತ ನಮ್ ರೈತ. ಯಾವಾಗ್ರಿ ಶ್ರೀಮಂತ ಅಕ್ಕಾನ ನಾ ಹೇಳಿದಂಗ ಮಾಡಿದ್ರ ಅಕ್ಕಾನ ನೀವೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆ, ಆ ಮಾಲು ತರಕಾರಿ ಕಾಯಿಪಲ್ಲೆಯಿಂದ ಹಿಡಿದು ಕಾಳು ಕಡಿಯವರೆಗೆ ನೀವು ಒಂದು ವರ್ಷದ ತನಕ ನಿಮ್ಮ ಮನ್ಯಾಗ ಕೂಡಿಟ್ಕೋರಿ. ನಿಮಗ ಹಸಿವಾದಾಗ ನಿಮ್ಮ ಕುಟುಂಬದವ್ರು ಅಷ್ಟ ತಿನ್ರಿ, ಮತ್ಯಾರಿಗೂ ಕೊಡಬೇಡಿ. ಆಗ ಜಗತ್ತೇ ಹಸಿವಿನಿಂದ ನಲಗುತ್ತೈತಿ. ಇಡೀ ದೇಶ ಹಸಿವು ಹಸಿವು ಅಂತ ಅರುಚ್ತೈತಿ. ಸರ್ಕಾರದ ಬುಡ ನಡಗತೈತಿ. ನಮ್ಮ ರೈತರ ಮೇಲೆ ಆಗುವಂತಹ ದೌರ್ಜನ್ಯದ ಈ ಕಲಿಯುಗ ಅಂತ್ಯಾಗ್ತೈತಿ. ರೈತರ ಶ್ರೀಮಂತಿಕೆಯ ಯುಗ ಪ್ರಾರಂಭ ಆಗ್ತೈತಿ. ಆದ್ರ ಹಂಗಾಗಾಕ ನಮ್ಮಂತ ಕೆಟ್ಟ ಶ್ರೀಮಂತ ಬಿಡಬೇಕಲ್ಲ. ಬಿಡಂಗಿಲ್ಲ. ಯಾಕಂದ್ರ ಬಡವರು ಬಡವರಾಗೆ ಸಾಯ್ಬೇಕು, ಶ್ರೀಮಂತರು ಶ್ರೀಮಂತರಾಗೆ ಮೆರಿಬೇಕು ಅನ್ನೋದು ನಮ್ಮ ನಿಯಮ ಐತಿ. ಹೆಂಗ ಹೊಡಿತೀವ ಅಂದ್ರ ಬಿದ್ರು ಜನ ನೋಡ್ಬಾರ್ದು, ಉಚ್ಚಿ ಹೊಯ್ಕೊಂಡ್ರು ಕಚ್ಚಿ ಗೊತ್ತಾಗಬಾರ್ದು. ಹಂಗ ಹೊಡಿತೀವ. ಧರ್ಮ್ಯ ಕಳಸಾ ಬಂಡೂರಿ ಯೋಜನೆಯ ಹೋರಾಟಕ್ಕೆ ಕನಸು ಕಾಣುತ್ತಿರುವೆಯ ಮಗನೇ, ನಿನಗೇನು ಗೊತ್ತೋ? ಆ ಯೋಜನೆ ಯಶಸ್ವಿಯಾದರೆ ನನ್ನಿಡೀ ಸರ್ವಾಸ್ತಿಯೇ ಮುಳುಗಡೆಯಾಗುವುದೆಂದು. ನಿನ್ನ ಧರ್ಮದ ಒಡಲಿಗೆ ಕರ್ಮದ ಬೆಂಕಿ ನಾನಾಗಿ ಸುಡದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ನಾನು ಕಾಲಿಟ್ಟರೆ ಇಡೀ ಊರಿಗೂರೇ ಪ್ರಳಯ, ಭೂಕಂಪ, ಜ್ವಾಲಾಮುಖಿ. ಕಣ್ಣಿಟ್ಟರೆ ಕರಗಿಸದೆ ಬಿಡಲಾರೆ. ನಾನು ಒಮ್ಮೆ ಕೂಗಿದರೆ ಬಾನೆತ್ತರದ ಮಿಂಚು, ಸಿಡಿಲು ಮಿಂಚು ಮಳೆ ಬೋರ್ಕರೆಯುತ್ತದೆ. ಅಂಥದರಲ್ಲಿ ಹಿಂಡು ಹುಲಿಗಳಿಗೆ ನಾನೇ ಗಂಡು ಹುಲಿ ಎಂದು ನಮ್ಮೂರ ಕಬಡ್ಡಿ ಪಂದ್ಯಾವಳಿಯಲ್ಲಿ ನನಗೆ ವೈರಿಯಾಗಿ ನಿಂತಿದ್ದಾನಲ್ಲ ಬಡಪಾಯಿ ಧರ್ಮ್ಯನ ತಮ್ಮ ಸಮರ್ಥ. ಅಂದು ಭಾರತಾಂಬೆಯ ಹೆಮ್ಮೆಯ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಕುತಂತ್ರದ ಮಾಯಾಜಾಲದಲ್ಲಿ ಸಿಲುಕಿ ಪ್ರಾಣ ಬಿಟ್ಟ. ಇಂದು ಸೇಡು ಸೇಡೆಂದು ಮೆರೆಯುತ್ತಿರೋ ನನ್ನ ಮಕ್ಕಳೆಲ್ಲ ಈ ಪ್ರಶಾಂತ್ ಗೌಡನ ಉಗ್ರ ಪ್ರತಾಪಕ್ಕೆ ಸಿಲುಕಿ ಶಿವನ ಪಾದ ಸೇರುತ್ತಿದ್ದಾರೆ. ಧರ್ಮ್ಯ ಅಂದು ತಮ್ಮಂದಿರಿಗಾಗಿ ಸೋತವನು ಕರ್ಣ, ತಂದೆಗಾಗಿ ಸೋತವನು ಶ್ರೀರಾಮ. ಇಂದು ಈ ಪ್ರಶಾಂತ್ ಗೌಡನ ಮಾಯಾ ಜಾಲಕ್ಕೆ ಸಿಲುಕಿ ನಿನ್ನ ತಮ್ಮನಿಂದಲೇ ಸರ್ವನಾಶವಾಗುವುದು. ಜೇನುಗೂಡಿನಂತಿರುವ ನಿನ್ನ ಸುಂದರ ಸಂಸಾರ
एक कलयुग है, यहाँ धर्म किताबों में है और अधर्म सड़कों पे। सच डरता है, झूठ सीना तान के चलता है। कानून कागज पे है, फैसला ताकत से होता है। इस कलयुग में जो डर पैदा करता है वही दुनिया पे राज करता है। दुनिया झुकती है, झुकाना वाला इस प्रशांत गौड़ है। ಧರ್ಮದಿಂದ ಕಟ್ಟಿದ ನಿನ್ನ ಹಸಿರು ಸೇನೆಯನ್ನು ಚಿತ್ರಗೊಳಿಸಿ ಬೆಳದಿಂಗಳಲ್ಲಿ ಅರಳಿದ ಪುಷ್ಪ ಕತ್ತಲಲ್ಲೂ ಮಿನುಗುತ್ತಾರೆ. ಸೌಂದರ್ಯವನ್ನು ಹೊತ್ತುಕೊಂಡು ತಿರುಗುತ್ತಿರುವ ನಿನ್ನ ಹೆಂಡತಿ ಸೀತೆ ನನ್ನ ಕಾಯಂ ಸೋಳೆ. ಕಂತ್ರಿ, ಲೇ ಕಂತ್ರಿ, ಏನು ಮಾಡುತ್ತಿರುವೆ? ನಾಯಿಗೂ ಈ ಮಗುಗೂ ಏನೋ ಪರ್ಕ ಇಲ್ಲ ನೋಡ್ರಿ. ಹಂಗೆ ಯಾಕೆ ಹರ್ಕೊಂತೀರಿ ಹುಚ್ಚನಾಗತ್ತೆ? ಏನಂದ್ಲೆ ಹಲ್ಕ ನನ್ನ ಮಗನೇ ಕಂತ್ರಿ? ರೀ ಗೌಡ್ರ, ನಿಮ್ಮಲ್ಲಿ ಅಕ್ಕಪತ್ರ ತಳಗಿಂದ ಮ್ಯಾಗಿಂದ ತಳಗ ಆಗಾಕತ್ತಿತ್ರಿ, ಅದನ್ನ ಸರಿ ಮಾಡಿಕೊಂಡ್ರಿ ಗೌಡ್ರ. ನಮಸ್ಕಾರ ಸುತ್ತಳಿಯ ಗೌಡರಿಗೆ. ಏನೋ ಬರ್ಲಿಕ್ಕೆ ಹೇಳಿದ್ರಂತೆ? ಬಾ ಶ್ರೀಧರ ಬಾ, ನಾನೇ ಬರ ಹೇಳಿ ಕಳಿಸಿದ್ದೆ. ನನ್ನಿಂದ ಏನಾದರೂ ಸಹಾಯ ಆಗಬೇಕಾಗಿತ್ತ ಗೌಡ್ರೆ? ಏನೂ ಇಲ್ಲ, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು ಮೊದಲು ಹೇಳು. ನೀವು ಹೇಳಿದಾಗೆ ಕೊಟ್ಟ ಮಾತು ಇಟ್ಟ ವಿಶ್ವಾಸ ತಪ್ಪವನಲ್ಲ ಈ ಶ್ರೀಧರ. ನೀವು ಹೇಳಿದಾಗೆ 2 ಲಕ್ಷ ರೂಪಾಯಿ ಹಣ ತಂದಿದ್ದೇನೆ, ತೆಗೆದುಕೊಳ್ಳಿ. ಶಬಾಷ್ ಶ್ರೀಧರ್, ಶಬಾಷ್. ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ನಿಮ್ಮ ಅಪ್ಪ ಕೂಡ ಮೆಚ್ಚಬೇಕ. ಏಕಂದ್ರೆ ಏನದು ನಾಯಿ ಮರಿ ಹಾಗೆ ಗೊಣಗುತ್ತಿರುವೆ ಎಲ್ಲ ಮಗನೇ? ಗೌಡ್ರ, ಗಾಳ ಹಾಕಿದ ಮ್ಯಾಲ ಮೀನು ಬಲಿಗೆ ಬೀಳಾಕ ಬೇಕ್ರಿ, ಅದನ್ನ ಅಂದನ್ರಿ ಅಪ್ಪ ಗೌಡ್ರ. ನೋಡು ಶ್ರೀಧರ್, ನಿನಗೆ ಗೊತ್ತಿಲ್ಲದಂತೆ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರ ನಡೀತಾ ಇದೆ. ಅದೇನಾದ್ರೂ ನಿನಗೆ ಗೊತ್ತುಂಟೆ? ಏನದು ಗೌಡ್ರೆ ಆ ಕುತಂತ್ರ? ನಿಮ್ಮಣ್ಣ ನಿನಗೆ ತಿಳಿಯದ ಹಾಗೆ ನಿಮ್ಮೆಲ್ಲ ಸರ್ವಾಸ್ತಿಯನ್ನು ಆ ಸಮರ್ಥನ ಹೆಸರಿಗೆ ಹಚ್ಚಬೇಕೆಂದು ತೀರ್ಮಾನ ಮಾಡಿದ್ದಾನೆ. ಗೌಡ್ರೆ, ಅವನು ಕೂಡ ನಮ್ಮ ಅಣ್ಣನಲ್ಲವೇ? ಲೇ ಹುಚ್ಚಪ್ಪ, ಅವ ನೀನು ಒಡ ಹುಟ್ಟಿದ ಅಣ್ಣನ ಅಲ್ಲಪ್ಪ. ಲೇಕಂತ್ರಿ ಶ್ರೀಧರ್, ಸಮಾಧಾನ ಮಾಡಿಕೋ. ಅವನು ಹೇಳುತ್ತಿರುವ ಮಾತಿನಲ್ಲಿ ಸತ್ಯವಿದೆ. ಹಾಗಾದರೆ ಅವನು ಯಾರು? ಅವನು ಎಲ್ಲಿಂದ ಬಂದ? ಅವನ ತಂದೆ ತಾಯಿ ಯಾರು? ಶ್ರೀಧರ್, ಅದನ್ನು ನಿನಗೆ ಆಮೇಲೆ ಎಲ್ಲ ತಿಳಿಸಿ ಹೇಳುತ್ತೇನೆ. ಮೊದಲು ಆಸ್ತಿಯನ್ನು ಕೈವಶ ಮಾಡಿಕೊಂಡ ನಂತರ ಈ ಹತ್ತೂರ ಒಡೆಯ ಶ್ರೀಮಂತ ಪ್ರಶಾಂತ್ ಗೌಡನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಅಷ್ಟೇ ಅಲ್ಲ, ನನ್ನ ಫ್ಯಾಕ್ಟರಿಯಲ್ಲಿ ನಿನಗೊಂದು ಕೆಲಸ ಕೂಡ ಸಿಗುತ್ತೆ. ಆ ನಂತರ ನನ್ನ ಇಡೀ ಐಶ್ವರ್ಯಕ್ಕೆ ನೀನೇ ಅಧಿಪತಿ. ಗೌಡ್ರೆ, ನನ್ನಿಂದ ಸಾಧ್ಯವಿಲ್ಲ. ನನ್ನ ಅಣ್ಣಂದಿರಿಗೆ ನಾನು ಮೋಸ ಮಾಡುವುದಂತಾಗುತ್ತದೆ. ನೋಡು ಶ್ರೀಧರ್, ಜೀವನವೆಂದ ಮೇಲೆ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿದಾಗಲೇ ಮುಂದುವರೆಯಲು ಸಾಧ್ಯ. ಇನ್ನು ಸಾಕಷ್ಟು ಸಮಯವಿದೆ, ಯೋಚನೆ ಮಾಡಿ ನೋಡು. ನೋಡ್ತಮ್ಮ ಶ್ರೀಧರ, ನಾವು ಹೇಳುದೆಲ್ಲ ಒಳ್ಳೇದಕ್ಕ ವಿಚಾರ ಮಾಡ. ಕಳ್ಕೊಂಡೆ ಅಂದ್ರ ಮತ್ತೆ ಒಟ್ಟ ಸಿಗೋದಿಲ್ಲ. ನಮ್ಮ ಅಮ್ಮವ್ರ ಮದುವೆ ಆದ ಅಂದ್ರ ಈ ಅರಮನೆಯ ಅಧಿಪತಿಯು ನೀನ, ಈ ಕಾರ್ಖಾನೆ ಎಮ್ಡಿಯು ನೀನ, ತಳಗ ಹಾಸು ಗೊಂಗಡಿಯು ನೀನ. ನೋಡಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬಾರಪ್ಪ ತಮ್ಮ. ಕಂತ್ರಿ ಅವರೇ, ನೀವು ಹೇಳುವ ಮಾತಿನಲ್ಲಿ ಒಂದು ಅರ್ಥವಿದೆ. ಕರೆ ಐತ್ಲೆ ತಮ್ಮ, ನಮ್ಮ ಗೌಡ್ರ ಆಸೆ ನಿನ್ನ ಶ್ರೀಮಂತನ ಮಾಡ್ಬೇಕನ್ನಂಗೈತೆ.
ಆದ್ರ ಮೊದಲ ನೀ ಬಡತನದಲ್ಲಿದಿ, ನೋಡಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬರಪ್ಪ. ಮುಂದೆ ಬಂದಿದ್ದು ನೋಡಕ್ ಬರ್ತೈತಿ. ಕಂತ್ರಿ ಅವರೇ, ನೀವು ಹೇಳುವ ಮಾತು ನಿಜವಿದೆ, ಆದರೆ ಇದಕ್ಕೆಲ್ಲ ನಿಮ್ ಗೌಡ್ರು ಒಪ್ಕೋಬೇಕಲ್ಲ. ಹೊಕ್ಕಿಲೆ ಮಗನ ಹಾಳಾಗಿ ಹೊಕ್ಕಿ ಕೈಯಾಗ ಕೊಡ್ತಾರು, ಕತ್ತಿ ಬಟ್ಲ ಹಿಡ್ಕೊಂಡು ಹೋಗಂತಿ ಮಾಂತ್ಯಾನ ಅಂಗಡಿಗೆ. ನೋಡು ಶ್ರೀಧರ್, ಇದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ನೀನು ನಾನು ಹೇಳಿದ ಹಾಗೆ ಕೇಳಿದರೆ ಅಷ್ಟೇ ಸಾಕು ನನಗೆ. ಆಯ್ತು ಗೌಡ್ರೆ, ನೀವು ಹೇಳಿದಂತಾಗಲಿ, ನಾನಿನ್ನು ಬರುತ್ತೇನೆ. ಹೋಗು ಶ್ರೀಧರ, ಹೋಗು. ನಿನಗೇನು ಗೊತ್ತು, ನಿನ್ನಿಂದಲೇ ನಿನ್ನಿಡೀ ಸಂಸಾರ ಬೀದಿ ಪಾಲಾಗುವುದೆಂದು. ಕಂತ್ರಿ, ಈ ಸುಭದ್ರವಾದ ಕೋಟೆಗೆ ಹುಲಿ ಬರ್ತಾ ಇದೆ. ನೀನು ಹೂವಿನ ಮಾಲೆಯೊಂದನ್ನು ಏರ್ಪಾಡು ಮಾಡು. ಆತ್ರಿ ಧನ್ಯಾರ. ಅವನ ಆಗಲು ಮೊಬೈಲ್ಗಳ ನಮಗೆ ತಿಳಿಯಂಗಿಲ್ಲ. ಹಲೋ, ಮೊದಲು ಮೊಬೈಲ್ ತಳಗಿಡ್ಲಿ ಮಗನ. ಗೌಡ್ರ, ಗಾತಾತ್ರಿ ಅಪ್ಪ, ಗಾತಾತ್ರಿ. ಏನಾತ್ಲೆ ಕಂತ್ರಿ ಮೊದಲು ಮಗಳು? ಆ ಸಮರ್ಥ ನಮ್ಮ ಕಬಡ್ಡಿ ತಂಡವನ್ನು ಸೋಲಿಸಿ ಮತ್ತೆ ಅವನೇ ಜೈಸಾಲ್ಯಾಗನ್ರಿ ಗೌಡ್ರ. ಏನು? ನಮ್ಮ ತಂಡದಲ್ಲಿ ಎಲ್ಲರೂ ಆಣೆ ಆಗಿದ್ದಾರೆ. ಇರುವೆ ಅಂತಿರುವ ನನ್ನ ಮಕ್ಕಳೆಲ್ಲ ನಮ್ಮ ತಂಡವನ್ನು ಸೋಲಿಸಿದ್ರೆ ಏನ್ ಹೇಳ್ತಾ ಇದ್ದೀಯಾ? ನೋಡ್ರಿ ಗೌಡ್ರ, ಮೊದಲಿನಿಂದ ನಮ್ಮ ಯಾಕೆ ಕಣ್ಣಿತ್ರಿ ಅವಂದ. ಮತ್ತೆ ನಮ್ಮ ತಂಡವನ್ನು ಸೋಲಿಸಿ ಮತ್ತೆ ಅವನೇ ಜೈಸಾಲ್ಯಾಗನ್ರಿ. ಅದು ಅಲ್ಲದ ನಮಗ ಬೈದ್ ಕಳ್ಸ್ಯಾನ್ರಿ ಆ ಕಬಡ್ಡಿ ಕಿಂಗ್ ಸಮರ್ಥ. ಏನಂದ ಬಡ್ಡಿ ಮಗ ಸಮರ್ಥ? ಏ ಹಂದಿ ಅಂತ ಮಕ್ಕಳ್ರಿ, ಏ ಲಪಂಗ ನಾನು ನಿಮಗಲ್ರಿ, ಏ ಹಂದಿ ಅಂತ ಮಕ್ಕಳ್ರಿ, ಏ ಲಪಂಗ ನನ್ನ ಮಕ್ಕಳ್ರಿ, ಏ ಹರಾಮ್ ಕೋರ್ ನನ್ನ ಮಕ್ಕಳ್ರಿ. ನಿಮ್ಮ ಜೀವ ಇರೋ ತನಕ ನನ್ನ ಸೋಲ್ಸಾಕಾಗುದಿಲ್ಲ. ಆ ನಿಮ್ಮನ್ನು ಕಳ್ಸ್ಯಾನ್ಲ ಆ ಗೌಡ, ಅವನು ಕರ್ಕೊಂಬರಿ ಒಂದು ಕೈ ನೋಡೇ ಬಿಡ್ತಾನ ಅಂದನ್ರಿ ಅಪ್ಪ. ಲೇ, ಆ ಬಡ್ಡಿ ಮಗ ಸಮರ್ಥ ನನಗೆ ಎದುರು ಉತ್ತರ ಕೊಡುವಷ್ಟು ಮುಂದುವರಿದನೆ. ಕಂತ್ರೆ, ಬೇಸಿಗೆಯಲ್ಲಿ ಎಡವಿದ ಗೂಟ್ಗಲ್ಲನ್ನು ಮಳೆಗಾಲದಲ್ಲಿ ಕಿತ್ತೆಸೆದರಾಯಿತು. ಕಂತ್ರೆ, ನೀನ್ ಈಗಿಂದ ಈಗಲೇ ಹೋಗಿ ಆ ಧರ್ಮ್ಯನನ್ನು ಕರೆದುಕೊಂಡು ಬಾ. ಹೋಗೋ. ಆಯ್ತ್ರಿ ಗೌಡ್ರ. ನಮಸ್ಕಾರ ಜಮೀನ್ದಾರ್ ಪ್ರಶಾಂತ್ ಗೌಡರಿಗೆ. ಬಾ ನಾಗೇಂದ್ರ, ಬಾ. ಹೋದ ಕೆಲಸ ಏನಾಯಿತು? ಬೆಳೆದ ಪೈರಿಗೆ ಸಾಕಷ್ಟು ಮಳೆಯಾದರೆ ಹಾನಿಯಾಗುತ್ತದೆ. ಷಂಡ ಗಂಡನಿದ್ದರೂ ಹೆಣ್ಣು ಮುಂಡೆಯಾಗುತ್ತಾಳೆ. ಈ ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ರಾಜಕೀಯದಿಂದ ಹಿಡಿದು ಸರ್ಕಾರಿ ಕೆಲಸದವರೆಗೂ ನಿಮ್ಮ ಆಡಳಿತವಿರುವಾಗ ನಮ್ಮ ಕೆಲಸ ನಂಬರ್ 1 ಆದ್ರೆ ಒಂದೇ ಒಂದು ವೈರಿಯಾಗಿ ನಿಂತಿದೆ ಗೌಡ್ರೆ. ನಾಗೇಂದ್ರ, ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬುಗುರಿ ಹಾಗೆ ಆಟವಾಡುತ್ತಿರುವಾಗ ಅವನೇ ಅವ ವೈರಿ ಹೇಳು. ಈಗಿಂದೀಗಲೇ ಅವನ ಶಿರವನ್ನು ಕಡಿದು ತೋರಣ ಕಟ್ಟಿ ಬಿಡುವೆ. ಅವನು ಮತ್ತೆ ಯಾರು ಅಲ್ಲ ಗೌಡ್ರೆ, ಆ ಧರ್ಮನನ ತಮ್ಮ ಸಮರ್ಥ್. ಈ ತಿಂಗಳ ಹೆಚ್ಚಿನ ಬೋನಸ್ ಹಾಗೂ ಹೆಚ್ಚಿನ ಸಂಬಳಕ್ಕಾಗಿ ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದಾನೆ ಗೌಡ್ರೆ. ಎಲ್ಲ ಬಡಪಾಯಿ ನನ್ನ ಮಕ್ಕಳ್ರಿ, ಆ ಕೆಲಸ ಇಲ್ಲದ ಜಮ್ಗಿ ಜಿಲ್ಲಾಕದು ಅಡ್ಡಾಡ್ತಿದ್ರಿ. ಕೆಲಸ ಕೊಟ್ಟಿದ್ದ ತಪ್ಪಾತ ನಿಮ್ಗ? ಲೇ ಸಂಗ್ಯಾ, ನೀನ್ ಈಗಿಂದೀಗಲೇ ನಮ್ಮ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಅಲ್ಲಿದ್ದವರನ್ನೆಲ್ಲ ಒದ್ದು ಹೊರಗೆ ಹಾಕು. ಬೇರೆ ಕೆಲಸದವರನ್ನು ತಂದರಾಯಿತು. ಅಂದ್ರೆ
ನಿನ್ನ ಕಂತ್ರಿ ಬುದ್ಧಿಯನ್ನು ಮುಂದುವರಿಸದೆ ಆ ಬಡಪಾಯಿ ಧರ್ಮ್ಯನನ್ನು ಕರೆದುಕೊಂಡು ಬಾ ಹೋಗಿ ಈಗಿಂದಿಗ್ಲೇ. ನೀವ್ಯಾಕೆ ಚಿಂತೆ ಮಾಡ್ತೀರಿ ನಾಗೇಂದ್ರಪ್ಪರ? ನಾ ಇರ್ಲಿಕ್ಕಂದ್ರ ರಾಡ್ಗಳು ಅನಿಲ್ ಅಂತೇಳಿ ಹಾದಿವ್ ಅಂದ್ರ ರಗಡ್ ಆಳುಗಳು ಸಿಗ್ತಾವ. ನಾವಿರ್ಲಿಕ್ಕಂದ್ರ ಈ ಮಕ್ಕಳು ಏನು ಮಾಡ್ತಾರಂತ ತಿಳಿದಾರ ನೀವ್ರ? ಇವ್ರಿಗೆ ಸಂಬಳನೂ ಇಲ್ಲ ಸುಂಬಳನೂ ಇಲ್ಲ. ಉಪವಾಸ ಬಿದ್ದು ಸಾಯ್ಲಿ ಸಾವುಕಾರ ಈ ಧರ್ಮನ್ನಂದ. ಈಗಿಂದೀಗಲೇ ಹೋಗಿ ಕರೆದುಕೊಂಡು ಬಾ ಧರ್ಮ್ಯನನ್ನು. ಗೌಡ್ರ ಮಾತಿನ ಗದ್ದಲ್ದಾಗ ಮರ್ತಾ ಹೋಗಿದ್ದೀನ್ರಿ ಅಪ್ಪ. ಮುಂಜಾನೆ ಅವ್ರ ಮನೆಗೆ ಹೋಗಿದ್ದೀನ್ರಿ. ಏ ಹಂದಿ ಅಂತ ಮಕ್ಕಳ್ರಿ, ಏ ಲಪಂಗ ನನ್ನ ಮಕ್ಕಳ್ರಿ, ಏ ಹರಾಮ್ ಕೋರ್ ನನ್ನ ಮಕ್ಕಳ್ರಿ, ದುಡ್ದಾರ ಮ್ಯಾಗ ಕಣ್ಣು ಹಾಕು ನನ್ನ ಮಕ್ಕಳ್ರಿ ಅಂದ ಕಬಡ್ಡಿ ಕಿಂಗ್ ಸಮರ. ಗೌಡ್ರ ನಿಮಗಲ್ರಿ ಬಂದ ನೋಡ್ರಿ ಆ ಧರ್ಮನ. ಬಾರ್ಪ ಬಾ. ಗೌಡರಿಗೆ ಬಾ ಧರ್ಮಣ್ಣ ಬಾ. ನಿನ್ನ ತಮ್ಮ ಕಬಡ್ಡಿ ಪಂದ್ಯ ಗೆದ್ದ ವಿಷಯ ಹೇಳಕ್ ಬಂದಿಯೋ ಇಲ್ಲ ನನ್ನದು ಒಂದು ಕೈ ಇರ್ಲಿ ಅಂತ ಬಂದಿಯೋ? ಯಾಕೆ ಗೌಡ? ಯಾಕಲೇ ಧರ್ಮ್ಯ ಅಷ್ಟೊಂದು ಸೊಕ್ಕು ಬಂತೇನೋ ಮಗನೇ? ನಮ್ಮ ಗೌಡರಿಗೆ ಏಕವಚನದಿಂದ ಮಾತನಾಡುತ್ತಿರುವೆ. ಮರೆತು ಹೋಯಿತೇನೋ? ಕೊಡುತ್ತೇನೆಂದು ಹೇಳಿದ ಸಾಲದ ಸಮಯ. ಯಾಕೋ ತಮ್ಮ ಧರ್ಮನ ಹುಲಿ ಅಂತ ತಮ್ಮನಿರುವಾಗ ನಮ್ಮ ಗೌಡ್ರು ಏನು ಮಾಡ್ತಾರಂತ ತಿಳಿದೇನ? ಕಂತ್ರಿಯವರೇ, ಈಗ ಹಣ್ಣ ಬೇಡಿ. ಈ ಸಲ ಮಳೆರಾಯನ ಕೃಪೆಯಿಂದ ನನ್ನ ಚೋಳ ಇದು ಎತ್ತರು ಬೆಳೆದು ನಿಂತಿದೆ. ಅದು ಬಂದ ನಂತರ ನಿಮ್ಮ ಸಾಲ ತೀರಿಸುತ್ತೇನೆ. ಲೇ ಧರ್ಮ್ಯ, ಸಾಲ ತೆಗೆದುಕೊಳ್ಳುವಾಗ ಹದವಿತ್ತು, ಕೊಡುವಾಗ ಇಲ್ಲವೇನೋ? ಇನ್ನು ನಮಗೆ ಕಾಯೋದಕ್ಕೆ ಸಮಯವಿಲ್ಲ. ಕೊಟ್ಟು ಬಿಡು ನಮ್ಮ ಸಾಲದ ಹಣವನ್ನು ಈಗಿಂದೀಗಲೇ. ನೋಡ್ತಮ್ಮ ಧರ್ಮಣ್ಣ, ನಿನಗನ್ಕ ಸಾಲ ತೀರ್ಸಾಕಾಗುವುದಿಲ್ಲ. ಕಡ್ಕೊಳ್ದಾಗ ಬಡ್ಡಿ ಹಂಗ ರೊಕ್ಕ ಕೊಟ್ಟದಿ. ನಾವು ನಾನು ಬೆಳಿ ಬಂದಿಲ್ಲ, ಅದು ಬಂದಿಲ್ಲ, ರೊಕ್ಕ ಬಂದಿಲ್ಲ ಅನ್ನಕತ್ತದಿ. ಆ ನಿನ್ನ ತಮ್ಮ ಅಲ್ಲಿ ಕುಸ್ತಿ ಇಲ್ಲಿ ಕುಸ್ತಿ ಅನ್ನಕತ್ಯಾನ. ಅವನು ತಂದು ನಮ್ಮ ಗೌಡ್ರ ಮನ್ಯಾಗ ಜಿತ್ತಕ್ಕಿಟ್ಟು ಬಿಡ. ರೊಕ್ಕನೂ ಕೇಳುವುದಿಲ್ಲ, ನಿಮ್ಮ ಮನೆಗೂ ಬರುವುದಿಲ್ಲ. ಕಂತ್ರಿ, ಬಾಯಿ ಸ್ವಲ್ಪ ಬಿಗಿಡಿದು ಮಾತನಾಡು ಮಗನೇ. ಬೇಕಾದರೆ ನಾನು ಚೀತ ನಿತ್ತು ನಿನ್ನ ಸಾಲ ತೀರಿಸುತ್ತೇನೆ. ಅದು ನನ್ನ ತಮ್ಮನನ್ನು ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ನೀನು ಕಳಸ ಬಂಡೂರಿ ಯೋಜನೆ ಕೈ ಬಿಡಬೇಕು ಮಗನೇ. ಕೆಟ್ಟ ಕುಲದ ಕುಣ್ಣಿ, ಮತ್ತೊಬ್ಬರ ಹೆಂಜಲ ಕೂಳು ತಿಂದು ಬದುಕು ನಾಯಿ ನೀನು. ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ 6 ಜಿಲ್ಲೆಯ ರೈತರ ಮುಖಂಡ ನಾನು. ನನಗೆಷ್ಟು ಸೊಕ್ಕಿರಬಾರದಲೇ ಮಗನೇ? ಏ ಧರ್ಮ್ಯ, 6 ಹಳ್ಳಿಯ ರೈತರ ಮುಖಂಡ ಆದ್ರೇನು, 60 ಹಳ್ಳಿ ರೈತರ ಮುಖಂಡ ಆದ್ರೇನು? ಮುಷ್ಟಿ ಮಾಡಿ ಹೊಡೆದು ಹೆಡಕ್ ಮುರ್ಕೊಂಡ್ ಬೀಳಾಕಬೇಕು ಧರ್ಮ್ಯ. ರೂಢಿ ಅನ್ನೋ ನೊರೆಕ್ಕೆ ಹೇಳು ಕೊಟ್ಟ ಸತ್ವ ಬದುಕು ನನಗೆ ಬೇಕಾಗಿಲ್ಲ. ನಮ್ಮಂತವರಿಗೆ ಹಾಕಿದ ಕಟ್ಟುಪಾಟನ್ನು ಹರಿತೇನೆ ವಿನ ಅದರಲ್ಲಿ ಬಿದ್ದು ಸಾಯಲಾರೆ. రోషం నీకు పుట్టలుంది, నాకి బ్లడ్లుంది. బ్లడీ పూల్ శంకు జింక ಬಂದ್ಬೋದು, ಈ ಸಿಂಹದ ಮುಂದ್ ಕಾದು. ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ನಿನಗೆ ಹೇಳುತ್ತೇನೆ ಮಗನೇ, ನೀನೇನಾದರೂ ನನ್ನ ಮನೆಗೆ ದ್ರೋಹ ಬಗ್ದಿದ್ದೇ ನಿಜವಾದರೆ ಮಗನೇ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತರು ಸರಿ. ನಿನ್ನ ತಾಯಿಯ ಗರ್ಭವನ್ನು ಹರಿದು ಎಡಮುಖ ಹತ್ತುಕೊಂಡು ಬಂದು ನಮ್ಮ ಊರಾಗ್ಸಿ ಬಾಗಿಲಿಗೆ ತೋರಣ ಕಟ್ಟದಿದ್ದರೆ ನನ್ನ ಹೆಸರು ಧರ್ಮಣ್ಣನೇ ಅಲ್ಲ. ಯಾಕೋ ತಮ್ಮ ಧರ್ಮಣ್ಣ, ಸುಮ್ಮನೆ ಯಾಕೆ ಗುದ್ದಾಡಿ ಗುದಿ ಹೋಗಿಸ್ಕೊತಿ? ಹ್ಞೂ ಅಂದ್ಬಿಡ. ಏ ಕಂತ್ರಿ, ಹೇಸಿಗೆ ಕೂಡ ಬಾಯಿ ಎಂದು ಸಿಹಿ ಎಂದು ಬಾಯಿ ಚಪ್ಪಡಿಸುವ ನಾಯಿ ನೀನು. ಲೇ ಧರ್ಮ್ಯ, ಇದಕ್ಕೂ ನೀನು ಒಪ್ಪದಿದ್ದರೆ ಚಂದುಳ್ಳ ಚೆಲುವೆಯಾದ ನಿನ್ನ ಹೆಂಡತಿಯನ್ನು ಕಳುಹಿಸಿಕೊಡುಬಿಟ್ಟು ನನ್ನ ಅರಮನೆಗೆ. ಏ ಗೌಡ, ಅಧಿಕಾರ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನಮ್ಮಂತ ಬಡವರಿಗೆ ಅನ್ಯಾಯವಾದ್ರೆ ಮಗನೇ ನಿನ್ನ ಪ್ರಾಣ ತೆಗಿತೇನೆ. ಧರ್ಮ್ಯ,
మీ కోరికలకు మరణం లేదని నీకు పిచ్చి ఉంది. ఒక్కసారి నేను వదిలిపెట్టాను నిన్ను జీవించడానికే, మళ్ళీ జీవించాలనే కోరిక లేదు. ఎందుకంటే మీ భార్య సీతాని నేను చాలా ఇష్టం. మీ కోరికలకు మరణం లేదని నా ధర్మం గెలిచిపోయినోడా, చచ్చిపోతాను. ಲೇ ಗೌಡ, ನಮ್ಮ ಅಣ್ಣ ನಿನಗೆ ಎಷ್ಟು ಹಣ ಕೊಡಬೇಕು ಅದರ 10ರಷ್ಟು ಹಣ ಕೊಡ್ತೀನಿ. ಒಮ್ಮೆ ನಿನ್ನ ತಂಗಿಯ ದೇಹವನ್ನ ಉಡ್ತೀನಿ, ಏನಂತೀಯ? ಏ ಬಡಕುನ್ನಿ ಸಮರ್ಥ್, ಈ ಗೌಡನ ಮುಂದೆ ಕೈ ಎತ್ತಿದರೆ ಇನ್ನೊಮ್ಮೆ ಆ ಕೈ ಹೇಳೋದಿಲ್ಲ. ಏಕೆಂದ್ರೆ ಕತ್ತರಿಸಿ ಹಾಕಿಬಿಡ್ತೀನಿ. ಇವಳು ಇಷ್ಟೆಲ್ಲ ನಿನ್ನೆದುರಿಗೆ ಮಾತನಾಡಬೇಕಾದ್ರೆ ಇವಳ ತಾಯಿ ಯಾವ ರಕ್ತಕ್ಕೆ ಎತ್ತಿರಬೇಕು? ಕನ್ನಡದ ವೀರ ಗಂಡುಗಲಿ ಪುತ್ರನ ರಕ್ತಕ್ಕೆ ಹೆತ್ತಿದ್ದಾಳೆ ನನ್ನ ತಾಯಿ. ಸಮರ್ಥ, ಓಟಿ ಕುಡ್ದಾರ್ಗತ್ತೆ ಯಾಕೆ ಸಿಟ್ಟಿಗೆ ಬರ್ಲಾಕತ್ತಿ? ಲೇ ಕಂತ್ರಿ, ಇದರಲ್ಲಿ ಏನಾದ್ರೂ ನಿನ್ ತಲೆ ಹಾಕಿದ್ರೆ ಮಗನೇ ನಿನ್ ತಲೆ ಉಳಿಯಲ್ಲ. ಹುಷಾರ್. ನೋಡ್ತಮ್ಮ ಸಮರ್ಥ, ನಮ್ಮ ಸಾವುಕಾರ ಬಗ್ಗೆ ನಿನಗೆ ಇನ್ನೂ ಏಟೇಟು ಗೊತ್ತಿಲ್ಲ. ಒಂದ ಒಗಿಬಾರ್ದು, ಒಗದ್ರಂದ್ರ ನೀ ಟ್ಯೂಬ್ಲೆಸ್ ಟೈರ್ ಗತಿ ಹಾರಿ ಹೋಗಿ. ಏ ಕಂತ್ರಿ, ನಿಮ್ಮ ಸಾವುಕಾರ ಶಿವನಂತೆ ವಿಷ ಕುಡ್ದವನ ಇಲ್ಲ ಶ್ರೀರಾಮಚಂದ್ರನಂತೆ ಕಾಡಿಗೆ ಹೋಗಿ ಬಂದವನ? ಈ ಬಂಡ ಶ್ರೀಮಂತರು ಬಡವರಿಗೆ ಹಣ ನೀಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಬಡವರನ್ನು ಬಲಿ ತೆಗೆದುಕೊಂಡಿದ್ದಾರೆ. ಇಂಥ ಸುಂದರವಾಗಿರುವಂತಹ ಭಾರತ ದೇಶವನ್ನು ಬಡತನ ದೇಶವನ್ನಾಗಿ ಮಾಡಿದವರು ಇಂಥ ಲುಚ್ಚ ಶ್ರೀಮಂತರೇ. ಇಂಥ ಕೆಟ್ಟ ವಿಷ ಜಂತುಗಳನ್ನು ಕಡಿದು ತೋರಣ ಕಟ್ಟಿದಾಗಲೇ ಈ ಕನ್ನಡ ಕುಲಕೋಟಿಗೆ ನೆಮ್ಮದಿ ಸಿಗುತ್ತದೆ. ನೆಮ್ಮದಿ ಯಾರಿಗೆ ಬೇಕೋ ನಿನ್ನ ನೆಮ್ಮದಿ? ಇಡೀ ನಿನ್ನ ಕನ್ನಡ ಕುಲಕೋಟಿಯ ಬಗ್ಗೆ ಹೇಳುತ್ತೇನೆ ಕೇಳು. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಸ್ಥಾನ ಕೊಟ್ಟಿದ್ದು ಇದೇ ನಿನ್ನ ಕನ್ನಡ ಜನರು. ಅವರಿಗೆ 100 ವರ್ಷಗಳ ಕಾಲ ಅಡಿಯಾಳಾಗಿ ಬಿದ್ದು ನರಳಾಡಿದ್ದು ಇದೇ ನಿನ್ನ ಜನ. ಹಾಗೆಲ್ಲಿ ಹೋಗಿತ್ಲೇ ಈ ನಿನ್ನ ಕನ್ನಡಾಭಿಮಾನ, ದೇಶಾಭಿಮಾನ, ಈ ನಿನ್ನ ಪೌರುಷ? ಲೇ ಸಮರ್ಥ, ಇದೇ ತುಂಬಿದ ಸಮಾಜದ ಮುಂದೆ ದ್ರೌಪದಿಯ ಸೆರಗು ಸೆಳೆಯುವ ಎಲ್ಲಿ ಹೋಗಿತ್ತು ಆ ನಿನ್ನ ಗಂಡದೇ? ಓಯ್ ಕತ್ತೆ ಬಡವ, ತುತ್ತು ಕೂಳಿಗೂ ಪರದಾಡೋ ನೀನು ಇಡೀ ರಾಜ್ಯಕ್ಕೆ ಕೋಟೆ ಅಂತಿರುವ ನಮ್ಮಣ್ಣನ ಮನೆಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡುವೆಯಲ್ಲ, ಇದು ನಿಮ್ಮಪ್ಪನ ಮನೆಯಲ್ಲ. ಮೊದಲು ಮರ್ಯಾದೆಯಿಂದ ಮಾತನಾಡು. ಓಹೋ, ಶ್ರೀಮಂತರ ಮನೆಯ ಹೂವು ಬೆಳಗಿನ ಜಾವಕ್ಕೆ ಮಾತ್ರ ಅರಳುತ್ತಿದೆ ಎಂದುಕೊಂಡಿದ್ದೆ. ಆದರೆ ಈಗ ರಾತ್ರಿಯಲ್ಲಿ ಅರಳುತ್ತಿದೆ ಎಂದರೆ ನನಗೆ ನಗು ಬರುತ್ತಿದೆ. ಲೇ ಸೊಕ್ಕಿನ ಹೆಣ್ಣೆ, ಬಡವರ ಗೋಳು ನಿನಗೇನು ಗೊತ್ತು? ಜಾಲಿಯ ಮರ ಎಷ್ಟು ಸುಂದರವಾಗಿದ್ದರೇನು ಫಲ? ಹರಕು ಬಟ್ಟೆ ತೊಟ್ಟು ತಿರುಗಾಡೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ ನಿನಗೆ. ಏಯ್, ನೋಡು ಅಂದ್ರೇನು? ನಮ್ಮ ಶ್ರೀಮಂತಿಕೆ ಅಂದ್ರೇನು? ನಾವೆಷ್ಟು ಚಪ್ಪಲಿಗೂ ಲಾಯಕ್ಕಿಲ್ಲ ನೀನು. ಲೇ ಹುಚ್ಚು ಹೆಣ್ಣೆ, ಮುಚ್ಚು ಬಾಯಿ. ಹಾರನ ಜೈಕಾರನ ನಮಗ ನಾವೇ ಹಾಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಲೇ ಹಣ ಬೀದಿಯಲ್ಲಿರುವ ಸೂಳೆ ಬೇಕಾದ್ರೂ ಗಳಿಸ್ತಾಳೆ. ಹಣದ ಮದದಿಂದ ತುಂಬಿ ತುಳುಕುತ್ತಿರುವ ಈ ನಿನ್ನ ಶ್ರೀಮಂತಿಕೆ ನನ್ನ ಪಾದದ ಧೂಳಿಗೂ ಸಮವಲ್ಲ. ಏ ಸಮರ್, ನನ್ನ ಅರಮನೆಗೆ ಬಂದು ನನಗೆ ಎದುರು ಉತ್ತರ ನೀಡುವೆಯಾ ಕತ್ತೆ ಬಡವ?
ಭಾಗ್ಯಶ್ರೀ ಬಾರಮ್ಮ, ಆ ಬಂದೂಕನ್ನು ಒಂದೇ ಏಟಿಗೆ ಹಾರಿ ಹೋಗಲಿ ಇವನ ಪ್ರಾಣ ಪಕ್ಷಿ. ತೆಗೆದುಕೊಳ್ಳನ್ನ ಬಂದುಕಣ್ಣ. ಹದ್ದು ನರೆ ಕಾಗಿಗಳು ತಿಂದು ದಾಹ ತೀರಿಸಿಕೊಳ್ಳಲಿ ಈ ಬಡಪಾಯಿಯ ದೇಹವನ್ನ. ಮೊದಲು ಹಾರಿಸಣ್ಣ ಗುಂಡನ್ನ. ಭಾಗ್ಯಶ್ರೀ ತಾಯಿಲಿ ಬಂದುಕನು. ಲೇ ಸಮರ್ಥ್, ನಿನ್ನ ಆಯುಷ್ಯ ಮುಗಿಯಲೇಬೇಕು ಮಗ. ಬೇಡ ಶ್ರೀಮಂತರೇ, ಬೇಡ. ನನ್ನ ತಮ್ಮ ಕೋಪದಲ್ಲಿ ಏನೂ ತಿಳಿಯದೆ ತಪ್ಪು ಮಾಡಿದ್ದಾನೆ. ಅವನಿಗೆ ಕೊಡೋ ಶಿಕ್ಷೆಯನ್ನು ನನಗೆ ಕೊಡಿ. ನಿಮ್ಮ ಕಾಲಿಗೆ ಅಣ್ಣ, ಅಣ್ಣ, ಏನು ಮಾಡುತ್ತಿರುವೆ ನೀನು? ಮೊದಲು ಅವರು ಕಾಲನ್ನು ಬಿಡಣ್ಣ. ಇಂಥ ನೀಚ ಶ್ರೀಮಂತರ ಕಾಲು ಹಿಡಿದು ನಿನ್ನ ಕೈ ಕೆಸರಿನಲ್ಲಿ ಎದ್ದಿದಂತಾಗುತ್ತದೆ. ಮುಚ್ಚು ಬಾಯಿ. ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು. ಬಡವನ ಸಿಟ್ಟು ದವಡಿಗೆ ಮೂಲ ಎಂಬ ನಾನುಡಿ ಕೇಳಿಲ್ಲವೇನು? ಏನನ್ನ ನಿನ್ನ ಮಾತಿನ ಅರ್ಥ? ಇಂಥ ಲುಚ್ಚ ಶ್ರೀಮಂತರು ಹೇಳಿದ ಹಾಗೆ ಕೇಳಿ ಇವರ ಮನೆಯ ಬಾಗಿಲಲ್ಲಿ ನಾಯಿಯಂತೆ ನಿಲ್ಲು ಅಂತೀಯಾ? ಮುಂದೆ ಈ ಬಂಡ ಶ್ರೀಮಂತರು ನಮ್ಮ ಮನೆಗೆ ಕಣ್ಣು ಹಾಕುತ್ತಾರೆ ಅಣ್ಣ. ಸಮರ್ಥ್, ಮುಂದೆ ಮಾತನೆತ್ತಿದರೆ ನನ್ನ ಆಣೆ ಆಗಿದೆ. ಮೊದಲು ನೀನು ಮನೆಗೆ ನಡೆ. ನಾನು ಎಲ್ಲ ವಿಚಾರಿಸಿಕೊಂಡು ಬರುತ್ತೇನೆ. ಅಣ್ಣ, ಎಂಥ ಮಾತನಾಡಿದೆ ಅಣ್ಣ ನೀನು. ಬಡವನಿದ್ದರೂ ಕೂಡ ಯಾರ ಮುಂದೇನೂ ಕೈ ಚಾಚಿರಲಿಲ್ಲ ಅಣ್ಣ ನೀನು. ಇಂಥ ಶ್ರೀಮಂತರ ಮಾತು ಕೇಳಿ ಈ ರೀತಿ ಮಾಡುತ್ತಿರುವೆ ನೀನು. ಲೇ ಗೌಡ, ನಮ್ಮಣ್ಣನಿಗೇನಾದ್ರೂ ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ತಲೆ ಹೋದ್ರು ತಲೆ ಬಾಗಲ್ಲ. सातवीं क्लास का मोबरा डोका पड़ा था. लातों का भूत बातों से नहीं मानते. ಅಣ್ಣ, ನಾನು ಬರ್ತೀನಿ. ಹೌದ್ರಿ, ನನ್ನ ತಮ್ಮ ಏನು ತಿಳಿಯದೆ ಮಾತನಾಡಿದ್ದಾನೆ. ಅದೇ ವಿಷಯ ದೊಡ್ಡದು ಮಾಡಬೇಡಿ. ಧರ್ಮಣ್ಣ, ನೀನು ಇಷ್ಟೊಂದು ಕೇಳಿಕೊಳ್ತಾ ಇದ್ದೀಯಾ ಅಂತ ಅವನನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ. ಇರದಿದ್ದರೆ ಇಷ್ಟೊತ್ತಿಗಾಗಲೇ ಅವನ ದೇಹವನ್ನು ತಿಂದು ನರಿ ನಾಯಿಗಳು ತಮ್ಮ ದಾಹ ತೀರಿಸಿಕೊಳ್ಳುತ್ತಿದ್ದವು. ಗೌರಿ, ಆದಷ್ಟು ಬೇಗನೆ ನಿಮ್ಮ ಸಾಲ ತೀರಿಸುತ್ತೇನೆ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಆಯ್ತು ಧರ್ಮಣ್ಣ, ನೀನು ಇಷ್ಟೊಂದು ಕೇಳಿಕೊಳ್ತಾ ಇದ್ದೀಯಾ ಅಂದ ಮೇಲೆ ನಿನಗೊಂದಿಷ್ಟು ಕಾಲಾವಕಾಶ ಕೊಡುತ್ತಿದ್ದೇನೆ. ಒಟ್ಟ ಸಮಯ ಮೀರಿದರೆ ಪರಿಣಾಮ ಸರಿ ಇರಲ್ಲ. ಕಂತ್ರಿ, ಅವನಿಂದ ಸೈ ತೆಗೆದುಕೋ. ಆಯ್ತ್ರಿ ಧನ್ಯಾರ. ಹೊಲ ಗಪ್ಪ ಏನ ಗೌಡ್ರೆ, ನಾನೇನು ಹೋಗಿ ಬರುತ್ತೇನೆ. ಹೋಗು ಧರ್ಮ್ಯ, ಹೋಗು. ನಿನಗೇನು ಗೊತ್ತು ಈ ಗೌಡನ ಕಾರಸ್ಥಾನ? ಕಳಸಾ ಬಂಡೂರಿ ಯೋಜನೆಯ ಹೋರಾಟ ನಡೆಸುತ್ತಿರುವ ನೀನೊಬ್ಬ ಶತಮೂರ್ಖ. ಆ ಯೋಜನೆಯ ಅಧಿಕಾರಿಗಳೇ ನನ್ನ ಕೈಯಲ್ಲಿರುವಾಗ ಒಂದು ಹುಲ್ಲು ಕಡ್ಡಿಯು ಅಲ್ಲಾಡೋದಕ್ಕೆ ಸಾಧ್ಯವಿಲ್ಲ ಈ ರಾಜ್ಯದಲ್ಲೇ. ಅಣ್ಣ, ಅವನನ್ನ ಹಾಗೆ ಸುಮ್ಮನೆ ಬಿಟ್ಟೆ ಅಲ್ಲ. ಅದೇ ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಎಷ್ಟೊತ್ತಿಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ತಂಗಿ, ಆ ಬೇಟೆಯನ್ನು ಹೇಗೆ ಆಡಬೇಕೆಂಬುದು ಚೆನ್ನಾಗಿ ಗೊತ್ತು ನನಗೆ. ಯಾಕೋ ತಲೆ ನೋಯ್ತಾ ಇದೆ, ಸ್ವಲ್ಪ ಕಾಫಿ ಮಾಡಿಕೊಡಮ್ಮ. ಆಯ್ತು, ಮಾಡ್ತೀನಿ. Get low when the whistle go. ఎప్పుడైనా సూర్యుడు ఎప్పుడు ఎదుర్కోకండి చూడటానికే. చంద్రునిపై చంద్రుని కోరకుంటారు. ఒక్కసారి నేను శికారి లక్ష్యం పెట్టుకున్నాను, వెయిట్ మిస్ అవ్వలేదు. ఒక్కసారి మాత్రం నేను ఈ జంతువును జీవించి విడచి వెళ్తున్నాను.
జీవించి ప్రసారం చేయండి. వెళ్ళు వెళ్ళు. ಗೌಡ್ರೆ, ಸರ್ಪಕ್ಕೆ ಬೇಕು ಸರಸದಾಟ, ರಾಕ್ಷಸನಿಗೆ ಬೇಕು ರಕ್ತ ದೋಕಳಿ. ಅಂಥದರಲ್ಲಿ ಆ ಧರ್ಮ ನಮಗೆ ಯಾವ ಲೆಕ್ಕ? ಲೇ ಸಮರ್ಥ್, ನಿನ್ನ ಆಯುಷ್ಯ ಮುಗಿಯಲೇಬೇಕು. ಗೌಡ್ರ, ಇನ್ನು ಮ್ಯಾಲ ಧರ್ಮ ಹೆಂಗ ಜೀವನ ಮಾಡ್ತಾನ ಅನ್ನೋದು ನೋಡೇ ಬಿಡುನು. ಅಮ್ಮವ್ರು ಕಾಪಿ ಮಾಡಿರ್ತಾರು, ಕುಡ್ದ ಕಾರ್ಖಾನೆ ಕಡೆ ಹೋಗೋಣ ನಡ್ರಿ. ಅದಕ್ಕಿಂತ ಮುಂಚಿತವಾಗಿ ಈಗೊಂದು ಕ್ಲಬ್ ಡ್ಯಾನ್ಸ್ ಇದೆ ಕಂತ್ರಿ. ಆಯ್ತು, ಕರ್ಕೊಂಡ್ ಬರ್ತೇನ್ರಿ ಗೌಡ್ರ. ನನಗೂ ಹುರುಪ್ನ್ಯಾಗ ಅದನ್ನ ಹೆಂಗೂ.
ಡೈಲಾಗ್ ಎಲ್ಲ ಕೇಳಿ ಕೇಳಿ ನನಗನಕ ರಗಡ್ ಆಗೈತಿ. ನಂದೊಂದು ಡೈಲಾಗ್ ಕೇಳ್ರಿ. ವಾಲಿಕಾರ ಅಶೋಕ್ ಕೊಟ್ಟ ಗೊಬ್ಬರ, ಈರಪ್ಪ ದೇವ್ರ ಕೊಟ್ಟ ರೇಷನ್, ಗುಳ್ಕ್ಯಾರ ಹನುಮಂತ ಮಾವ ಕೊಟ್ಟ ಮಣ್ಣು, ಅದ್ರ ಮ್ಯಾಗ ನಿಂತು ಮಂತ್ರ ಇಟ್ಟ ಐಗೋಳ ಕಂಠೈ ಸ್ವಾಮಿ, ಮ್ಯಾಗ ಊಟ ಇಟ್ಟ. ನಡ್ರಿಪ್ಪ ಹೋಗೋಣ. ಕಂತ್ರಿ ಫ್ಯಾಕ್ಟ್ರಿ ಕಡೆ ನಡೆ ಹೋಗೋಣ. ಬರ್ರಿ ಹೋಗೋಣ.